ನಮಸ್ಕಾರ ಸ್ನೇಹಿತರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇಂಟರ್ನೆಟ್ ನಲ್ಲಿ ಅಕ್ಷರಶಃ ಧೂಳೆ ಬಿಸುತ್ತಿದೆ. ಈಗ ಬಂದಿರುವ ಟೀಸರ್ ನೋಡಿದ್ರೆ ಇದೊಂದು ಪಕ್ಕಾ ಹಾಲಿವುಡ್ ಲೆವೆಲ್ ಬ್ರೂಟಲ್ ಗ್ಯಾಂಗ್ಸ್ಟರ್ ಸಿನಿಮಾ ಅನ್ನೋದು ಕನ್ಫರ್ಮ್ ಆಗಿದೆ. ಟೀಸರ್ ನಲ್ಲಿರುವ ಚಿಕ್ಕ ಚಿಕ್ಕ ಡೀಟೇಲಿಂಗ್ ಹಾಗೂ ಯಶ್ ಅವರ 3 ಬೇರೆ ಬೇರೆ ಲುಕ್ ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಆರ್ಟಿಸ್ಟ್ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಕೋಡ್ ಮಾಡೋಣ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಕ್ಸಿಕ್ ಕೇವಲ ಒಂದು ಆಕ್ಷನ್ ಸಿನಿಮಾ ಅಲ್ಲ, ಇದೊಂದು 1940 ಟು 1970 ನಡುವೆ ನಡೆಯುವ ಡಾರ್ಕ್ ಮಾಫಿಯಾ ಕತೆ. ಟೀಸರ್ ರಿಲೀಸ್ ಆಗುವ ಒಂದು ದಿನದ ಹಿಂದೆ UAE ಡಿಸ್ಟ್ರಿಬ್ಯೂಟರ್ಸ್ ಗಳು ಒಂದು ಸಿನಾಪ್ಸಿಸ್ ಲೀಕ್ ಮಾಡಿದ್ರು. ಅದರ ಪ್ರಕಾರ ಇದೊಂದು ಅಧಿಕಾರ ಮತ್ತು ಹಣಕ್ಕಾಗಿ ನಡೆಯುವ ಹೋರಾಟದ ಕತೆ. ಹಾಗಂತ ಮೂವಿ ಸ್ಟೋರಿ ಲೀಕ್ ಆಗಿಲ್ಲ. ಇದೊಂದು ಸಿನಾಪ್ಸಿಸ್. ಮೂವಿ ಯಾವ ರೀತಿ ಇರುತ್ತೆ ಅಂತ UAE ಡಿಸ್ಟ್ರಿಬ್ಯೂಟರ್ಸ್ ಹೇಳಿರೋದು. ಇದು ಮೂವಿಯವರೇ ಮಾಡಿಸಿರೋದು. ಈ ಟೀಸರ್ ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಯಾರಿಗೋ ವಾರ್ನಿಂಗ್ ಕೊಡುವ ಡೀಲ್ ಆಗಿದೆ. ಇದು ಕೇವಲ ಸಿನಿಮಾದ ವಿಲನ್ ಗಳಿಗೆ ಮಾತ್ರವಲ್ಲ, ಬಾಕ್ಸ್ ಆಫೀಸ್ ಕ್ಲಾಶ್ ಗೆ ಬರುತ್ತಿದ್ದ ಬೇರೆ ಸಿನಿಮಾಗಳಿಗೂ ಯಶ್ ಕೊಟ್ಟಿರುವ ಇಂಡೈರೆಕ್ಟ್ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಯಶ್ ಅವರ 3 ವಿಭಿನ್ನ ಲುಕ್ ಅಂಡ್ ಡ್ಯಾಡಿ ಟ್ವಿಸ್ಟ್. ಟೀಸರ್ ನಲ್ಲಿ ನಮ್ಮನ್ನು ಅತಿ ಹೆಚ್ಚು ಅಚ್ಚರಿಪಡಿಸಿದ ಯಶ್ ಅವರ ಲುಕ್ಸ್. KGF ಮೂವಿ ಟೈಮ್ ನಿಂದ ಉದ್ದದ ಗಡ್ಡದಲ್ಲೇ ಕಾಣಿಸಿಕೊಳ್ಳುತ್ತಿದ್ದ ಯಶ್ ಈ ಟೀಸರ್ ನಲ್ಲಿ 3 ವಿಭಿನ್ನ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಯಂಗ್ ಲುಕ್ ಗಡ್ಡ ಇಲ್ಲದೆ, ಇನ್ನೊಂದು ಮೀಡಿಯಂ ಗಡ್ಡ ಮತ್ತು ಇನ್ನೊಂದು ಫುಲ್ ಲಾಂಗ್ ಗಡ್ಡ ಮಾಫಿಯಾ ಡಾನ್ ಲುಕ್ ನಲ್ಲಿ. ಇದರಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಅಂದ್ರೆ ಕೊನೆಯಲ್ಲಿ ಬರುವ ಡೈಲಾಗ್. ಹಳೆಯ ಗ್ಲಿಮ್ಸ್ ನಲ್ಲಿ ಡ್ಯಾಡಿ ಇಸ್ ಹೋಮ್ ಅಂತ ಹೇಳಿದ ಯಶ್ ಈ ಟೀಸರ್ ನ ಕೊನೆಯಲ್ಲಿ ಗಡ್ಡ ಇಲ್ಲದ ಲುಕ್ ನಲ್ಲಿ ಬಂದು ಐ ಆಮ್ ಹೋಮ್ ಡ್ಯಾಡಿ ಅಂತಾರೆ. ಇದು ರಾಯನ ಮಗನ ಕ್ಯಾರೆಕ್ಟರ್ ಅಥವಾ ಇದು ಬೇರೆ ಟೈಮ್ ಲೈನ್ ನಲ್ಲಿ ನಡೆಯುವ ಕಥೆನ ಅನ್ನೋ ಪ್ರಶ್ನೆ ಈಗ ಅಭಿಮಾನಿಗಳಲ್ಲಿ ಮೂಡಿದೆ. ಟೆಕ್ನಿಕಲ್ ಡೀಟೇಲ್ಸ್ ಅಂಡ್ ಹಿಡನ್ ಹೀರೋಯಿನ್ಸ್. ಸಿನಿಮಾದ ಮೇಕಿಂಗ್ ಬಗ್ಗೆ ಹೇಳಲೇಬೇಕು. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ದಾರೆ. ಇನ್ನು ನಮ್ಮ ರವಿ ಬಸ್ರೂರ್ ಅವರ BGM ಬಗ್ಗೆ ಹೇಳೋದಾದ್ರೆ, ಅವರ ತಮ್ಮ ರೆಗ್ಯುಲರ್ ಶೈಲಿ ಬಿಟ್ಟು ಟಾಕ್ಸಿಕ್ ಸಿನಿಮಾಗಾಗಿ ಒಂದು ಗ್ಲೋಬಲ್ ಫೀಲ್ ಇರುವಂತಹ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ಸೇರಿ 3 ಹೀರೋಯಿನ್ ಗಳು ಇದ್ದಾರೆ. ಆದರೆ ಟೀಸರ್ ನಲ್ಲಿ ಯಾವುದೇ ನಟಿಯರನ್ನು ಕ್ಲಿಯರ್ ಆಗಿ ತೋರಿಸಿಲ್ಲ. ಸುಮಾರು 500 ರಿಂದ 600 ಕೋಟಿ ಬಜೆಟ್ ನಲ್ಲಿ ತಯಾರಾಗುತ್ತಿರುವ ಈ ಸಿನಿಮಾ ಕನ್ನಡ, ಇಂಗ್ಲಿಷ್ ಸೇರಿದಂತೆ ಬಹುಭಾಷೆಗಳಲ್ಲಿ ಪ್ಯಾನ್ ವರ್ಲ್ಡ್ ಲೆವೆಲ್ ನಲ್ಲಿ ರಿಲೀಸ್ ಆಗ್ತಿದೆ. ಹಣದ ಬಗ್ಗೆ ಯೋಚನೆ ಮಾಡದೆ ಕೇವಲ ಪ್ಯಾಷನ್ ನಿಂದ KVN ಪ್ರೊಡಕ್ಷನ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದೆ. ಸ್ನೇಹಿತರೆ, ಟಾಕ್ಸಿಕ್ ಟೀಸರ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.